ನವರಾತ್ರಿ ಹಬ್ಬಕ್ಕೆ ಮೊದಲನೇ ದಿನ ದೇವರ ನೈವೇದ್ಯಕ್ಕೆ ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ಇದು ಸಾತ್ವಿಕವಾಗಿ ಮಾಡುವಂತಹ ಪೊಂಗಲು. ಅಂದರೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕೋದಿಲ್ಲ. ಹಾಗೆಯೇ ನಾರ್ಮಲಾಗಿ ನಾನು ಹೇಗೆ ಮಾಡ್ತೀನಿ ಪೊಂಗಲ್ ಅಂದರೆ ಬೇಳೆ ಅಕ್ಕಿನ ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸ್ಬಿಟ್ಟು ಮಾಡ್ತೀನಿ. ಬಟ್ ಇವತ್ತು ಏನು ನೆನೆಸ್ತಾ ಇಲ್ಲ, ಹಾಗೆ ಮಾಡ್ತಾ ಇರೋದು. ಬಟ್ ತುಂಬಾ ಚೆನ್ನಾಗಿ ಒಳ್ಳೆ ಘಮ ಬರುತ್ತೆ ಮನೆ ತುಂಬ. ಹಾಗೆಯೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ. ಸೊ ಇವತ್ತು ನಾನು ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ಫಸ್ಟು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ಒಂದು ಬಟ್ಟೆ ಮೇಲೆ ಹಾಕಿ ಆರಿಸ್ಕೊತಾ ಇದ್ದೀನಿ. ಅಂದರೆ ಒಂಚೂರು ನೀರು ಎಕ್ಸ್ಟ್ರಾ ನೀರಿರುತ್ತಲ್ಲ ಅದೊಂಚೂರು ಹೋಗಲಿ ಅಂತ. ಟೈಮ್ ಇದ್ದರೆ ಮಾಡ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ಒಂದು ಬಾಣಲಿಗೆ ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಈ ಬೇಳೆನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅದರಲ್ಲಿ ನೀರಂಶ ಇರಬಾರ್ದು, ಒಳ್ಳೆ ಘಮ ಬರುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಹಾಗೆಯೇ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ, ಒಂಚೂರು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡ್ರೆ ಸಾಕು. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕಿ ಆರೋಕ್ಕೆ ಇಡ್ತಾ ಇದ್ದೀನಿ. ಇದೇ ಥರ ಅರ್ಧ ಕಪ್ಪಷ್ಟು ಅಕ್ಕಿನ ಕೂಡ ನೀರಿನಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಟೈಮ್ ಇದ್ದರೆ ಬಟ್ಟೆ ಮೇಲೆ ಹಾಕಿ ಒಣಗಿಸ್ಕೋಬೋದು. ಬಟ್ ಹಬ್ಬಗಳಲ್ಲಿ ಗೊತ್ತಲ್ಲ, ಟೈಮ್ ಇರೋದಿಲ್ಲ, ನೈವೇದ್ಯಕ್ಕೆಲ್ಲ ಮಾಡಬೇಕು, ಬೇರೆ ಹಬ್ಬದ ಅಡುಗೆ ಕೂಡ ಮಾಡಬೇಕಾಗತ್ತಲ್ಲ, ಹಾಗಾಗಿ ಹಾಗೇನೂ ಕೂಡ ಹುರ್ಕೋಬೋದು. ಸೊ ಮತ್ತೆ ನಾನು ಬಾಣಲಿಗೆ ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ ತೊಳ್ಕೊಂಡಿರೋ ಅಕ್ಕಿನ ಹಾಕಿ ಇದನ್ನು ಡೈರೆಕ್ಟಾಗಿ ಹುರ್ಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಪೊಂಗಲ್ ತುಂಬ ಚೆನ್ನಾಗಾಗುತ್ತೆ. ಬರೀ ಹಬ್ಬ ಹರಿದಿನ ಅಂತಲ್ಲ, ನಾರ್ಮಲಾಗಿ ನೀವು ಪೊಂಗಲ್ ಮಾಡೋವಾಗಲೂ ಇದೇ ಥರ ಮಾಡಿದ್ರೆ ತುಂಬ ರುಚಿಯಾಗುತ್ತೆ. ನೀವು ಒಂದ್ಸಲ ನೆನೆಸಿ ಮಾಡಿ ಹಳೆ ಥರ ನೀವು ಮಾಡಿ ಅಭ್ಯಾಸ ಇದ್ದರೆ ಆ ಥರ ಮಾಡಿ, ಒಂದ್ಸಲ ಈ ಥರನೂ ಮಾಡಿ ನೋಡಿ, ತುಂಬ ಚೆನ್ನಾಗಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಅಕ್ಕಿ ಕೂಡ ನೀರಂಶ ಎಲ್ಲ ಹೋಗಬೇಕು, ಒಂಚೂರು ಕಲರ್ ಚೇಂಜ್ ಆಗಬೇಕು, ಇದ್ರದ್ದು ಕೂಡ ಒಳ್ಳೆ ಘಮ ಬರುತ್ತೆ. ಇದಾದಮೇಲೆ ಇದನ್ನು ಕೂಡ ಬೌಲ್ಗೆ ಹಾಕಿ ಆರಕ್ಕೆ ಇಡ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಏನು ಒಗ್ಗರಣೆಗೆ ಐಟಮ್ಸ್ ಬೇಡ. ಒಂದು ಸ್ವಲ್ಪ ಹಸಿ ಶುಂಠಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಗೋಡಂಬಿ ಇದ್ದರೆ ಗೋಡಂಬಿ ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ನಾನಿವತ್ತು ಗೋಡಂಬಿ ಎಲ್ಲ ಹಾಕಕ್ಕೆ ಹೋಗಿಲ್ಲ, ಜಸ್ಟು ಹಸಿಮೆಣಸಿನ್ಕಾಯಿನ ಉದ್ದುದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಹಸಿ ಶುಂಠಿನ ಚೆನ್ನಾಗಿ ತುರ್ಕೋತಾ ಇದ್ದೀನಿ. ಇದಿಷ್ಟು ಮಾಡಿಕೊಂಡ್ರೆ ಆಯಿತು. ಇದನ್ನು ಮತ್ತೆ ನೆನೆಸೋ ಅವಶ್ಯಕತೆ ಇಲ್ಲ ಬೇಳೆ ಅಕ್ಕಿನ, ಯಾಕಂದರೆ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡಿರೋದ್ರಿಂದ ತುಂಬ ಹೊತ್ತು ನೆನೆಸ್ಬೇಕು ಅನ್ನೋದೆಲ್ಲ ಏನಿಲ್ಲ. ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕಿ ಮಾಡ್ಕೊಳ್ಳೋದು. ಈ ಥರ ಮಾಡೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ನೀವು ನೀರಿನಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಚೆನ್ನಾಗಿ ಬಸ್ದುಬಿಟ್ಟು ಹಾಕ್ಕೊಂಡ್ರೆ ಈಸಿಯಾಗಿ ಇದನ್ನು ಮಾಡ್ಕೋಬೋದು. 10-15 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇವಾಗ ಒಗ್ಗರಣೆಗೆ ನಾನು ಒಂದು ಕುಕ್ಕರ್ಗೆ ಒಂದು 2-3 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಎಷ್ಟು ಚೆನ್ನಾಗಿ ಹಾಕಿ ಮಾಡ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ಸೊ ನಾನು ತುಂಬ ಹಾಕಕ್ಕೆ ಹೋಗಿಲ್ಲ, ಒಂದು 2-3 ಟೀ ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ ತುಪ್ಪ. ಇದಕ್ಕೆ ಒಂದು ಸ್ವಲ್ಪ ಇಂಗನ್ನ ಹಾಕಿಬಿಟ್ಟು 1 ಸ್ಪೂನಷ್ಟು ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಹಾಗೆಯೇ ಇದು ತುರಿದಿಟ್ಕೊಂಡಿರೋದು ಹೆಚ್ಚಿಟ್ಕೊಂಡಿರೋದೆಲ್ಲ ಹಾಕಿಬಿಟ್ಟು ಇವಾಗ ಹುರ್ಕೊಂಡಿರೋ ಅಕ್ಕಿ ಬೇಳೆನ ಹಾಕಿ ಒಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಆಲ್ರೆಡಿ ತುಪ್ಪದಲ್ಲಿ ಅಕ್ಕಿ ಬೇಳೆನ ಹುರಿದಿರೋದ್ರಿಂದ ಮತ್ತೆ ತುಂಬ ಹೊತ್ತೇನು ಹುರಿಯೋದು ಬೇಕಿಲ್ಲ. ಇದಕ್ಕೆ ನೀರು ಹಾಕ್ಕೋಬೇಕು. ನಾನು ನಾರ್ಮಲ್ ನೀರನ್ನೇ ಹಾಕ್ಕೊಂಡಿದ್ದೀನಿ, ಏನು ಬಿಸಿನೀರೇನು ಹಾಕಿಲ್ಲ. ಸೊ ಒಂದಕ್ಕೆ ನಾನು 4ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿ ಇದನ್ನು ನಾನು ಸಣ್ಣ ಊರಿನಲ್ಲಿ 1 ವಿಸಿಲ್ ಬರೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ನೀವು ಇನ್ನೂ ಜಾಸ್ತಿ ನೀರು ಹಾಕಿದ್ರೆ ಇನ್ನೂ ನೀರಾಗಿ ಪೊಂಗಲಾಗುತ್ತೆ. ನಾನು ಇಷ್ಟು ಗಟ್ಟಿ ಎಷ್ಟು ಇವಾಗ ಬಂದಿದೆಯೋ ಅಷ್ಟು ಬಂದರೆ ಸಾಕು ಅನ್ನೋದಕ್ಕೆ ನಾನು 1ಕ್ಕೆ 4 ಹಾಕಿದ್ದೀನಿ. ಕುಕ್ಕರ್ ಕೂಗಿ ಆರಿದೆ. ಸೊ ನಾನು ಅರ್ಧ ಕಪ್ ಬೇಳೆ ಅರ್ಧ ಕಪ್ಪು ಅಕ್ಕಿ ಹಾಕಿರೋದ್ರಿಂದ 1 ಕಪ್ ಲೆಕ್ಕ ತೊಗೊಂಡಿದ್ದೀನಿ. ಇವಾಗ ಕುಕ್ಕರ್ ಕೂಗಿ ಆರಿದೆಯಲ್ಲ, ಈಗ ಒಂದು ಅರ್ಧ ಸ್ಪೂನಷ್ಟು ಕಾಳುಮೆಣಸಿನ ಪುಡಿ, ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿನ ಹಾಕಿದ್ದೀನಿ. ಒಣ ಕೊಬ್ಬರಿನ ಲಾಸ್ಟಲ್ಲಿ, ಅಂದರೆ ಎಲ್ಲ ಬೆಂದ ಮೇಲೆ ಕೊನೆಯಲ್ಲಿ ಹಾಕಿದ್ರೆ ಒಂಥರ ಕ್ರಂಚಿಯಾಗಿ ಸಿಗುತ್ತೆ ಬಾಯಿಗೆ. ಇದರಿಂದ ಪೊಂಗಲ್ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೀವು ಈ ಥರ ಮಾಡಿಲ್ಲ ಯಾವಾಗಲೂ ಅಂದರೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಬರೀ ಹಬ್ಬ ಅಂತಲ್ಲ, ಮಾಮೂಲಿ ದಿವಸದಲ್ಲೂ ಈ ಥರ ನೀವು ಮಾಡಿಕೊಂಡು ತಿನ್ಬೋದು. ಈ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ದೇವರ ನೈವೇದ್ಯಕ್ಕೆ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ.